ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ಕಾರ್ಮಿಕರ ಹೋರಾಟಗಳಿಗೆ ಬಹಳ ದೊಡ್ಡ ಶಕ್ತಿ ಇತ್ತು. ಅವತ್ತು ಕರ್ನಾಟಕದ ಕಾರ್ಮಿಕ ಚಳವಳಿಗೆ ಒಂದು ಮಹತ್ತರವಾದಂಥ ಬಲವನ್ನು ತಂದುಕೊಟ್ಟವರು. KSRTCಯಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ವಿರೋಧಿಸಿ ಹಲವಾರು ಜಾಥಾಗಳನ್ನ ಮಾಡಿದ್ದಾರೆ, ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ. ಅವರು ಕೇವಲ ಹೋರಾಟಗಾರರಾಗಿರಲಿಲ್ಲ, ಒಬ್ಬ ತಾತ್ವಿಕ ಚಿಂತಕರಾಗಿದ್ದರು. ಕರ್ನಾಟಕದ ಸಾರಿಗೆ ನಿಗಮ ಇವತ್ತು ಉಳಿದಿದ್ದಾವೆ ಅಂತಂದರೆ ಅದಕ್ಕೆ ಕಾರಣ ಕಾಮಣ್ಣ ಅನಂತಸುಬ್ಬರಾವ್ ಅವರು. ಸಾಮಾನ್ಯವಾಗಿ ಕೊನೆ ಉಸಿರಿನವರೆಗೆ ಹೋರಾಟ ಅಂತ ಒಂದು ಮಾತಿದೆ. ಕೊನೆ ಉಸಿರಿನವರೆಗೆ ಹೋರಾಟ ಅಂದರೆ ಬದುಕಿನ ಕೊನೆಯ ದಿನಗಳವರೆಗೂ ಹೋರಾಟದ ಜೀವನವನ್ನು ನಡೆಸೋದು ಅಂತ ಅನ್ನೋದು ಅರ್ಥ. ಆದರೆ ಅಕ್ಷರಶಃ ದೇಹದ ಕೊನೆಯ ಉಸಿರನ್ನು ಎಳ್ಕೊಳ್ಳೋವರೆಗೂ ಅವರು ಹೋರಾಟದ ಭಾಗವಾಗಿಯೇ ಇದ್ದರು ಮತ್ತು ಹೋರಾಟದ ತಯಾರಿಯನ್ನೇ ನಡೆಸಿದ್ರು. ಇದು ಆ ಕೊನೆ ಉಸಿರಿನವರೆಗೂ ಹೋರಾಟ ಅನ್ನೋದಕ್ಕೆ ಭಾಳ ಹೊಂದತಕ್ಕಂಥ ಒಂದು ಮಾತು. ಅಂಥ ಒಂದು ಜೀವನ ಕಾಮ್ರೇಡ್ ಎಚ್ ವಿ ಅನಂತಸುಬ್ಬರಾವ್ ಅವ್ರದ್ದು. ಅವರು 1960ರ ದಶಕದಲ್ಲಿ ಹಾಸನ ಜಿಲ್ಲೆಯ ಅರ್ಕಲಗೋಡು ತಾಲೂಕಿನ ಒಂದು ಹಳ್ಳಿಯಿಂದ ಬಂದವರು. ಮೂಲತಃ ಅರ್ಕಲಗೋಡು ಗ್ರಾಮದಿಂದ ಬಂದವರು ಬೆಂಗಳೂರಿಗೆ ಬಂದು LIC ಉದ್ಯೋಗಿಯಾಗಿ ಕೆಲಸ ಮಾಡ್ತಾನೆ ಅವರು LIC ಯೂನಿಯನ್ನಲ್ಲಿ ಕಾರ್ಮಿಕರ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ದೊಡ್ಡ ನಾಯಕರಾಗಿ ಬೆಳೆದರು. ದೊಡ್ಡ ನಾಯಕರಾಗಿ ಬೆಳೆದ ಮೇಲೆ ಅವರಿಗೆ ಹಲವಾರು ಬಾರಿ LIC ಆಫೀಸರ್ ಆಗಿ ಕೆಲಸ ಮಾಡ್ತಕ್ಕಂಥ ಆಫರ್ಗಳು ಬಂದು LICಯಿಂದ ಮ್ಯಾನೇಜ್ಮೆಂಟ್ನಿಂದ. ಆದರೆ ಅವರು ನಾನು LIC ಆಫೀಸರ್ ಆದರೆ LIC ಕಾರ್ಮಿಕರ ಸಂಘಟನೆ ಮಾಡೋ ಅವಕಾಶ ಇರೋದಿಲ್ಲ, ಒಬ್ಬ ಅಧಿಕಾರಿ ಆಗ್ತೀನಿ ಅನ್ನೋ ಕಾರಣಕ್ಕಾಗಿ ಅವರು ಅಧಿಕಾರಿ ಸ್ಥಾನವನ್ನು ಬಿಟ್ಟುಕೊಟ್ರು. ಆ ಪ್ರಮೋಷನ್ ಆಫರ್ನ ಒಪ್ಪಿಕೊಳ್ಳಿಲ್ಲ. ಅವರು ಕಾರ್ಮಿಕರಾಗಿಯೇ ಮುಂದುವರೆದ್ರು ಮತ್ತು ಕಾರ್ಮಿಕ ಸಂಘಟನೆಗಳನ್ನು ಮಾಡಿದರು. ಸೊ 70ರ ದಶಕಕ್ಕೆ ಬರೋದ್ರೊಳಗೆ ಅವರು ಕೇವಲ LIC ಮಾತ್ರ ಅಲ್ಲ, ಇತರ ಸಂಘಟಿತ ವಲಯದ ಕಾರ್ಮಿಕ ಸಂಘಟನೆಗಳು 70ರ ದಶಕದಲ್ಲಿ ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ಕಾರ್ಮಿಕರ ಹೋರಾಟಗಳಿಗೆ ಭಾಳ ದೊಡ್ಡ ಶಕ್ತಿ ಇತ್ತು ಅವತ್ತು. ಸೊ ಅದರ ಭಾಗವಾಗಿ ಕರ್ನಾಟಕದಲ್ಲಿ 70 ಮತ್ತು 80ರ ದಶಕ ಏನಿದೆ ಭಾಳ ನಿರ್ಣಾಯಕವಾದಂಥ ಹಂತ. ಅದರಲ್ಲೂ 70ರ ದಶಕದಲ್ಲಿ ಅನಂತಸುಬ್ಬರಾವ್ ಅವರು ಮುಂದೆ LIC ಕೆಲಸವನ್ನು ಬಿಟ್ಟು, ಆ ನೌಕರಿಯನ್ನು ಬಿಟ್ಟು LIC ಯೂನಿಯನ್ ಲೀಡರ್ ಆಗೋದು ಮಾತ್ರ ಅಲ್ಲ, AITUCಯ ಪ್ರಧಾನ ಕಾರ್ಯದರ್ಶಿಯಾಗಿ AITUCಯ ಸಂಘಟನೆ ನಾಯಕರಾಗಿ ಕರ್ನಾಟಕ ರಾಜ್ಯದ ಹಲವಾರು ಕಾರ್ಮಿಕ ಚಳವಳಿಗಳಿಗೆ ನಾಯಕತ್ವವನ್ನು ಕೊಟ್ಟರು. ಈ ನಾಡಿನ ಭಾಳ ಪ್ರಸಿದ್ಧ ಹೋರಾಟಗಾರರಾಗಿರ್ತಕ್ಕಂಥ MS ಕೃಷ್ಣನ್ ಅವರು 1942ರಲ್ಲೇ ತಮ್ಮ ಎಂಜಿನಿಯರಿಂಗ್ ಪದವಿಯನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದವರು MS ಕೃಷ್ಣನ್ ಅವರು AITUCಯ ಅಧ್ಯಕ್ಷರಾಗಿದ್ದಾಗ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕದ ಕಾರ್ಮಿಕ ಚಳವಳಿಗೆ ಒಂದು ಮಹತ್ತರವಾದಂಥ ಬಲವನ್ನು ತಂದುಕೊಟ್ಟವರು. ಇವತ್ತು ಅನಂತಸುಬ್ಬರಾವ್ ಅವರು ತಮ್ಮ ಕೊನೆ ದಿನಗಳಲ್ಲಿ ಸಾರಿಗೆ ನೌಕರರ ಹೋರಾಟವನ್ನು ಪ್ರಧಾನವಾಗಿ ಕೈಗೆತ್ತಿಕೊಂಡ್ರು ಸಹಿತ ಅವರು 80ರ ದಶಕದಲ್ಲಿ ಆಗಿರ್ತಕ್ಕಂಥ ಬೆಂಗಳೂರಿನ ಪಬ್ಲಿಕ್ ಸೆಕ್ಟರ್ ಚಳವಳಿಗಳಾಗಿರ್ಬೋದು ಅಥವಾ ಪ್ಲಾಂಟೇಷನ್ ವರ್ಕರ್ಸ್ಗೆ ಮಾರ್ಗದರ್ಶನ ಮಾಡಿದಾಗಿರ್ಬೋದು, ಬಿಡಿ ವರ್ಕರ್ಸ್ಗೆ ಮಾರ್ಗದರ್ಶನ ಮಾಡಿದಾಗಿರ್ಬೋದು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಅಸಂಘಟಿತ ವರ್ಕರ್ಸು, ಇವತ್ತು ಅಂಗನವಾಡಿ ಕೆಲಸಗಾರರು ಕರ್ನಾಟಕದಲ್ಲಿ 1,00,000ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಅವರಿಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲಲ್ಲಿ ಫೈಟ್ ಮಾಡಿ ಅಂಗನವಾಡಿ ವರ್ಕರ್ಸರನ್ನ ಸರ್ಕಾರಿ ನೌಕರರಂತ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ತೊಗೊಂಬಂದವರು ಅನಂತಸುಬ್ಬರಾವ್ ಅವರು. ಆದರೆ ಅದು JH ಪಟೇಲ್ ಸರ್ಕಾರದಲ್ಲಿ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದು ಆದೇಶ ಬಿದ್ದೋಯಿತು. ಸೊ ಈ ಥರ ಅವರು ತಮ್ಮ ಕೊನೆ ದಿನಗಳಲ್ಲಿ ಬರ್ತಾ ಸಾರಿಗೆ ನೌಕರರನ್ನು ಸಂಪೂರ್ಣವಾಗಿ ತಳಮಟ್ಟದಲ್ಲಿ ಕಟ್ಟಿದರು. 1980ರಿಂದ ಆವಾಗ PGR ಸಿಂಧಿಯಾ ಅವರು ಈ ರಾಜ್ಯದ ಸಾರಿಗೆ ಮಂತ್ರಿಗಳಾಗಿದ್ದರು. ಆವಾಗ ಸಾರಿಗೆ ನಿಗಮವನ್ನು 4 ಭಾಗಗಳನ್ನಾಗಿ ಮಾಡಿ ಸಾರಿಗೆ ವಲಯವನ್ನು ಅದು ಒಂಥರ ಖಾಸಗೀಕರಣಕ್ಕೆ ಮಾಡ್ತಕ್ಕಂಥ ಒಂದು ಪೂರ್ವ ಪಿತೂರಿಯನ್ನು ಮಾಡಿದರು. ಅದರ ವಿರುದ್ಧ ಅನಂತಸುಬ್ಬರಾವ್ ಅವರು ಈ ಖಾಸಗೀಕರಣವನ್ನು ವಿರೋಧಿಸಿ KSRTCಯಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ವಿರೋಧಿಸಿ ಹಲವಾರು ಜಾಥಾಗಳನ್ನ ಮಾಡಿದ್ದಾರೆ, ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಸಾರಿಗೆ ನೌಕರರ ಹೋರಾಟಕ್ಕಾಗಿ ಅವರು ಜೈಲು ವಾಸ ಅನುಭವಿಸಿದ್ದಾರೆ.
ಇಂಥ ಹಲವಾರು ಹೋರಾಟಗಳನ್ನ ಮಾಡಿರ್ತಕ್ಕಂಥ ಆನಂದ್ ಸುಬ್ರಾವ್ ಅವರು ಕರ್ನಾಟಕದ ನಿರ್ದಿಷ್ಟ ಸಂದರ್ಭದಲ್ಲಿ ಅಂದರೆ ಒಂದು ಕಡೆ ಮ್ಯಾನೇಜ್ಮೆಂಟ್ಗಳು ಉಳಿಬೇಕಾ ಬಿಡಬೇಕಾ ಅಂತಕ್ಕಂಥ ಒಂದು ವಾತಾವರಣ ಇದ್ದಾಗ ಖಾಸಗಿ ಮ್ಯಾನೇಜ್ಮೆಂಟ್ಗಳು ಅಂಥ ಸಂದರ್ಭದಲ್ಲಿ ಕೈಗಾರಿಕೆ ಉಳಿಬೇಕು, ಕಾರ್ಮಿಕರ ಹಕ್ಕುಗಳು ಈಡೇರಬೇಕು ಅಂತಕ್ಕಂಥ ಒಂದು ದೊಡ್ಡ ಸಂವಿಧಾನಾತ್ಮಕ ನಿಲುವನ್ನು ತೆಗೆದುಕೊಂಡು ಆನಂದ್ ಸುಬ್ರಾವ್ ಅವರು ಕರ್ನಾಟಕದ ಕಾರ್ಮಿಕ ಚಳವಳಿಗೆ ಒಂದು ತಾತ್ವಿಕ ಹೋರಾಟವನ್ನು, ಸಂವಿಧಾನಾತ್ಮಕ ಹೋರಾಟವನ್ನು ಕಲಿಸ್ಕೊಟ್ಟವರು. ಅದ್ರ ಜೊತೆಗೇ ಇವತ್ತಿಗೂ ನಿನ್ನೆಲ್ಲ ಮೊನ್ನೆವರೆಗೂ ಅವರು ಐಕ್ಯ ಹೋರಾಟಗಳನ್ನು JCTU ಅಂತೇನು ಇವತ್ತು ಆಲ್ ಇಂಡಿಯಾ ಲೆವೆಲಲ್ಲಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡ್ಕೊಂಡಿದ್ದಾರೆ ಎಲ್ಲ ಕಾರ್ಮಿಕ ಸಂಘಟನೆಗಳು. ಅಂಥ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಕರ್ನಾಟಕದಲ್ಲಿ ಒಗ್ಗೂಡಿಸಿ ಇವತ್ತು ಕರ್ನಾಟಕದ ಕಾರ್ಮಿಕ ವರ್ಗದ ಮೇಲಾಗಲಿ ಅಥವಾ ದೇಶದ ಕಾರ್ಮಿಕ ವರ್ಗದ ಮೇಲಾಗಲಿ ಲೇಬರ್ ಕೋಡ್ಗಳು ಬರ್ತಾ ಇದ್ದಾವೆ, ಕಾರ್ಮಿಕರ ಹಕ್ಕುಗಳನ್ನು ಕಸಿತಾ ಇದ್ದಾರೆ, ಕಾರ್ಮಿಕರ ಸಂಘಟನಾ ಹಕ್ಕುಗಳನ್ನು ಕಸಿತಾ ಇದ್ದಾರೆ. ಕೇಂದ್ರದ BJP ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕದ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಕಾರ್ಮಿಕರ ಕಾನೂನು ವಿಷಯಗಳಲ್ಲಿ ಅವರು ಕಾರ್ಮಿಕರ ಹಕ್ಕುಗಳನ್ನು ಮುಟ್ಟಬಾರ್ದು ಅಂತಕ್ಕಂಥ ಒಂದು ಹೋರಾಟವನ್ನು ಭಾಳ ದೊಡ್ಡ ಪ್ರಮಾಣದೊಳಗೆ ಆನಂದ್ ಸುಬ್ರಾವ್ ಅವರು ಯೋಚಿಸಿದರು. ಅದರ ಭಾಗವಾಗಿ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನ ಜೊತೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಕಾಮ್ರೇಡ್ ಆನಂದ್ ಸುಬ್ರಾವ್ ಅವರಾಗಿದ್ದರು. 70ರ ದಶಕದಿಂದ ಈ 2026ರವರೆಗೆ ನಡೆದಿರ್ತಕ್ಕಂಥ ಕಾರ್ಮಿಕ ಹೋರಾಟಗಳಲ್ಲಿ ಕರ್ನಾಟಕದಲ್ಲಿ ಅವರು ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಸಂಘಟಿತ, ಅಸಂಘಟಿತ ಮತ್ತು ಎಲ್ಲ ವಲಯದ ಸರ್ಕಾರಿ ವಲಯದ ಎಲ್ಲ ಕಾರ್ಮಿಕರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರು ಕೇವಲ ಹೋರಾಟಗಾರರಾಗಿರಲಿಲ್ಲ, ಒಬ್ಬ ತಾತ್ವಿಕ ಚಿಂತಕರಾಗಿದ್ದರು. ಅವರು ಯಾವುದೇ ಕ್ಷೇತ್ರದಲ್ಲಿ ಕೈ ಹಾಕಲಿ, ಯಾವುದೇ ಕ್ಷೇತ್ರದ ಸಂಘಟನೆಯನ್ನು ಮಾಡಲಿ, ಪ್ಲಾಂಟೇಷನ್ ವಿಷಯಕ್ಕೆ ಹೋದರೆ ಇಡೀ ಕಾಫಿಯ ಮಾರುಕಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳನ್ನು ಅವರು ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದರು. ಸಾರಿಗೆ ಇಲಾಖೆ ಇವತ್ತು PGR ಸಿಂಧ್ಯಾ ಅವರಾಗಲಿ ಅಥವಾ ರಾಮಲಿಂಗಾರೆಡ್ಡಿ ಅವರಾಗಲಿ, ಯಾವುದೇ ಸಾರಿಗೆ ಮಂತ್ರಿ ಸಾರಿಗೆ ಇಲಾಖೆಯಲ್ಲಿ ಏನಾದರೂ ಮಾಹಿತಿ ಕೇಳಬೇಕಾದ್ರೆ, ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಅವರು ಹಿಂದಿನ ಸಾರಿಗೆ ಮಂತ್ರಿಗಳನ್ನ ಕೇಳ್ತಾ ಇರಲಿಲ್ಲ, ಅವರು ಆನಂದ್ ಸುಬ್ರಾವ್ ಅವ್ರನ್ನ ಕೇಳ್ತಾ ಇದ್ದರು. ಅಂದರೆ ಆನಂದ್ ಸುಬ್ರಾವ್ ಅವರು ಒಂಥರದ ಪರೋಕ್ಷವಾಗಿ ಈ ರಾಜ್ಯದ ಸಾರಿಗೆ ಮಂತ್ರಿ ರೀತಿಯೊಳಗೆ ಅವರು ಕೆಲಸ ಮಾಡಿದರು. ಕರ್ನಾಟಕದ ಸಾರಿಗೆ ನಿಗಮ ಇವತ್ತು ಉಳಿದಿದ್ದಾವೆ ಅಂತಂದರೆ ಅದಕ್ಕೆ ಕಾರಣ ಕಾಮ್ರೇಡ್ ಆನಂದ್ ಸುಬ್ರಾವ್ ಅವರು ಕರ್ನಾಟಕದ ಸಾರಿಗೆ ವಲಯವನ್ನು ಖಾಸಗೀಕರಣ ಮಾಡೋದನ್ನು ವಿರೋಧಿಸಿ ನಿರಂತರವಾಗಿ ಹೋರಾಟ ಮಾಡಿದರು. ಬೀದರ್ ಚಲೋ ಮಾಡಿದರು, ಬೆಂಗಳೂರು ಚಲೋ ಮಾಡಿದರು, ಹೋರಾಟಗಳನ್ನು ಮಾಡಿದರು, ಜೈಲಿಗೆ ಹೋದರು. ಅದರ ಪರಿಣಾಮವಾಗಿ ಕಾರ್ಮಿಕರಲ್ಲಿ ಜಾಗೃತಿ ಮೂಡಿ ಇವತ್ತು ಸಾರಿಗೆ ನಿಗಮಗಳೇನಾದರೂ ಸರ್ಕಾರಿ ವಲಯದಲ್ಲಿ ಉಳಿದಿದ್ರೆ ಅದಕ್ಕೆ ಕಾಮ್ರೇಡ್ ಆನಂದ್ ಸುಬ್ರಾವ್ ಅವರ ಅಧ್ಯಯನ, ಶ್ರಮ, ಹೋರಾಟ ಕಾರಣ. ಅಂಥ ಒಬ್ಬ ಧೀಮಂತ ನಾಯಕನನ್ನು ಇವತ್ತು ನಾವು ಕಳೆದುಕೊಂಡಿದ್ದೀವಿ. ಅವರು ಬರೀ ಕಾರ್ಮಿಕ ಚಳವಳಿ ಮಾತ್ರ ಅಲ್ಲ, ಕರ್ನಾಟಕದ ಕಮ್ಯುನಿಸ್ಟ್ ಚಳವಳಿಗೆ, ಕರ್ನಾಟಕದ ಎಡ ಚಳವಳಿಗೆ ನಾಯಕತ್ವವನ್ನು ಕೊಟ್ಟವರು. ಇಲ್ಲಿಯ ಕಾರ್ಮಿಕ ಚಳವಳಿ ಕೇವಲ ಹೋರಾಟಕ್ಕಾಗಿ ಹೋರಾಟ ಅಲ್ಲ, ಕಾರ್ಮಿಕ ಚಳವಳಿ ಒಂದು ಸಮಾಜವನ್ನು ಬದಲಾವಣೆ ಮಾಡೋಕ್ಕೆ ವರ್ಗ ಹೋರಾಟವಾಗಿ ರೂಪಿಸಬೇಕು, ಅದು ಸಮಾಜವಾದಿ ಸಿದ್ಧಾಂತವನ್ನು ಹೊಂದಬೇಕು ಅಂತಕ್ಕಂಥ ರೀತಿಯೊಳಗೆ ಹಲವಾರು ಅಧ್ಯಯನ ಶಿಬಿರಗಳನ್ನು ಮಾಡಿ ಅವರು ರಾಜ್ಯದಾದ್ಯಂತ ಕಾರ್ಮಿಕರಲ್ಲಿ ಒಂದು ಗುಣಾತ್ಮಕ ಬದಲಾವಣೆಯನ್ನು ತಂದಂಥವ್ರು ಕಾಮ್ರೇಡ್ ಆನಂದ್ ಸುಬ್ರಾವ್ ಅವರು. ಅಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವ್ರ ಪರಂಪರೆಯನ್ನು, ಅವ್ರ ಚಿಂತನೆಯನ್ನು, ಅವ್ರ ಸಂಘಟನೆಗಳನ್ನು, ಅವ್ರ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು AITUC ಸಂಘಟನೆಗಳು ಮಾಡ್ತವೆ. ಅವರಿಗೆ ಈ ಮೂಲಕ ನಾನು ಅಂತಿಮ ನಮನಗಳನ್ನು ಹೇಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.